ಹಾಯ್ ಗಾಯ್ಸ್, ನಾನು ನಿಮ್ಮ ಸ್ಮಿತಾ. ಹೇಗಿದ್ದೀರಿ ಎಲ್ಲರೂ? ತುಂಬ ಬಿಸಿಲಲ್ವಾ? ನಾನು ಇವಾಗ ನನಗೆ ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕಿತ್ತು, ಹಾಗಾಗಿ ಮ್ಯಾಂಗ್ಳೂರಿಗೆ ಹೋಗಿ ಬರುವಂತೇಳಿ ಹೊರಟೆ. ಬಿಸಿಲು ನೋಡಿ ಜನರೇ ಎಷ್ಟು ಅಂತೇಳಿ ನಿಲ್ಲಿಕ್ಕಾಗ್ತದಾ? ನಾನು ಬಿಸಿಲಲ್ಲಿ ನಿಲ್ಲಿಕ್ಕಾಗದೆ ನಮ್ಮ ಮಂಗಳೂರಿನ ಫೇಮಸ್ ಗಡ್ಬಡ್ ಐಸ್ ಕ್ರೀಮ್ ತಿನ್ನಲಿಕ್ಕೆ ಅಂತೇಳಿ ಬಂದೆ. ನಿಮಗೆ ಕೂಡ ಬೇಕಾ? ಐಸ್ ಕ್ರೀಮ್ ತಿಂದು ಉಂಟಲ್ವ, ನನಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಐಸ್ ಕ್ರೀಮ್ ತಿಂದಾಯಿತು. ಈಗ ನಾನು ಪುನಃ ಹೊರಟೆ. ನೋಡಿ ನನ್ನ ಮುಖದಲ್ಲಿ ಎಷ್ಟು ಬೆವರಂತೇಳಿ, ಹಬ್ಬಾ ಸುಸ್ತಾಯಿತು. ಹೀಗೆ ಮುಂದೆ ಬರುವಾಗ ನನಗೆ ಇಲ್ಲಿ ತಾಳೆಹಣ್ಣು ಸಿಕ್ತು. ನೋಡಿ, ತಾಳೆಹಣ್ಣು ತಿನ್ನುವುದರಿಂದ ತುಂಬ ಉಪಯೋಗ ಇದೆ. ಒಂದು, ನಮ್ಮ ದೇಹವನ್ನು ತಂಪಾಗಿರಿಸುತ್ತದೆ ಬೇಸಿಗೆಯಲ್ಲಿ, ಹಾಗೆ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ, ಹಾಗೆ ಹಲವಾರು ರೋಗಗಳ ನಿವಾರಣೆಗೆ ಇದು ಒಂದು ಮೂಲ ಔಷಧಿ. ಹಾಗಾಗಿ ಜಾಸ್ತಿ ತಿನ್ನಿ, ಅದು ಬೇಸಿಗೆ ಕಾಲದಲ್ಲಿ ಹೆಚ್ಚು ತಿನ್ನಿ. ಬೆಳಗ್ಗೆ ಆಗುವಾಗ ಒಂದು ಮಳೆ ಬರುವ ಸೂಚನೆ ಇರ್ತದೆ, ಮತ್ತು 10-11 ಗಂಟೆ ಆಗುವಾಗ ಬಿಸಿಲು. ನಿಮ್ಮೂರಲ್ಲಿ ಮಳೆ ಬಂದರೆ ಒಂದು ಕಮೆಂಟ್ ಮಾಡಿ ಆಯಿತಾ? ನೀವು ಇನ್ನೂ ಕೂಡ ಜಾಕ್ ಫ್ರೂಟ್ ತಿನ್ನಲಿಲ್ಲ ಅಂತ ಹೇಳಿದರೆ, ನಮ್ಮ ಸ್ಟೇಟ್ ಬ್ಯಾಂಕ್ ಸರ್ಕಲ್ ಹತ್ರ ತುಂಬ ಜಾಕ್ ಫ್ರೂಟ್ ಮಾಡ್ತಾ ಇದ್ದಾರೆ. ಸೊ ನೀವಿಲ್ಲಿ ಬಂದು ತಗೊಳ್ಬೋದು. ಬೊಂಡ ಹುಡುಕಿ ಎಲ್ಲ ಕಡೆ ಹೋಗಿ ಬಂದೆ. ಹೋದ ಕಡೆ ಎಲ್ಲ ಬೊಂಡ ಖಾಲಿ. ಇನ್ನೊಂದು ಶಾಪ್ ಉಂಟು ಇಲ್ಲಿ, ಅಂಗಡಿ, ಅಲ್ಲಿ ನೋಡುವ ಉಂಟಾ ಅಂತೇಳಿ. ಇಲ್ಲಿ ಉಂಟು ಬೊಂಡ ಸಿಕ್ಕಿತು. ಬೊಂಡ ಸಿಕ್ತು ಫೈನಲಿ. ಈ ಬಿಸಿಲಿಗೆ ದಿನಕ್ಕೆ ಒಂದು ಬೊಂಡ ಕುಡಿಬೇಕು. ಬೊಂಡ ಕುಡಿದ ಮೇಲೆ ನೆನಪಲ್ಲಿ ಇದನ್ನು ತಿನ್ನಬೇಕು. ಬಂದ ಕೆಲಸ ಆಯಿತು. ಈಗ ನಾನು ಹೊರಟದ್ದು. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.